ವಿದ್ಯಾರ್ಥಿನಿಯರ ಜಡೆ ಕತ್ತರಿಸಿದ್ದ ಶಿಕ್ಷಕರು. 2 ಜಡೆ ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶಿಕ್ಷಕರು ವಿದ್ಯಾರ್ಥಿನಿಯರ ಜಡೆ ಕತ್ತರಿಸಿದ್ರ. ಅರಳಾಳು ಸಂದ್ರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಗಿರುವಂಥ ಘಟನೆ ಇದು. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಅರಳಾಳು ಸಂದ್ರದ ಸರ್ಕಾರಿ ಶಾಲೆಯಲ್ಲಿ ಆಗಿರುವಂಥ ಘಟನೆ ಇದು. ವಿದ್ಯಾರ್ಥಿನಿಯರು ಶಾಲೆಗೆ ಬರುವಾಗ 2 ಜಡೆ ಹಾಕಿಲ್ಲ ಅಂಥೇಳಿ ವಿದ್ಯಾರ್ಥಿನಿಯರ ಜಡೆ ಕತ್ತರಿಸಿದ್ರ ಶಿಕ್ಷಕರು. 3 ವಿದ್ಯಾರ್ಥಿನಿಯರ ಕೂದಲಿಗೆ ಕತ್ತರಿ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. 8ನೇ ತರಗತಿಯ 3 ವಿದ್ಯಾರ್ಥಿಗಳ ಕೂದಲನ್ನ ಶಿಕ್ಷಕರು ಕತ್ತರಿಸಿದ್ದಾರೆ. ಶಾಲೆಯ ದೈಹಿಕ ಶಿಕ್ಷಕ ಶಿವಕುಮಾರ್ ಹಾಗೆ ಸಹ ಶಿಕ್ಷಕಿ ಪವಿತ್ರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ನೋಡಿ, ಕತ್ತರಿಸಿರುವ ಜಡೆಯನ್ನ ಗಮನಿಸ್ತಾ ಇದ್ದೀರಿ. 3 ಜನ ವಿದ್ಯಾರ್ಥಿನಿಯರು ಶಾಲೆಗೆ ಬರುವಾಗ ಜಡೆ ಹಾಕೊಂಡು ಬರಲಿಲ್ಲ ಅಂತೇಳಿ ಆ ವಿದ್ಯಾರ್ಥಿನಿಯರ ಜಡೆಯನ್ನ ಕತ್ತರಿಸಿದ್ದಾರೆ ಶಿಕ್ಷಕರು. ದೈಹಿಕ ಶಿಕ್ಷಕ ಮತ್ತೆ ಸಹ ಶಿಕ್ಷಕಿ ಇವರಿಬ್ರು ಕೂಡ. ಶಿಕ್ಷಕರ ಕೃತ್ಯಕ್ಕೆ ಪೋಷಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಶಿಕ್ಷಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡಿ, ಆ ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಸ್ಥಳಕ್ಕೆ ಅಕ್ಕೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಕೇವಲ ಶಾಲೆಗೆ ಬರುವಾಗ ಜಡೆ ಹಾಕೊಂಡು ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ದೈಹಿಕ ಶಿಕ್ಷಕರು ಮತ್ತೆ ಸಹ ಶಿಕ್ಷಕಿ 3 ಜನ ವಿದ್ಯಾರ್ಥಿನಿಯರ ತಲೆ ಕೂದಲನ್ನ ಕತ್ತರಿಸಾಕಿದ್ದಾರೆ. ಅಮಾನುಷವಾಗಿ ನಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳ ಜೊತೆಯಲ್ಲಿ. ದೈಹಿಕ ಶಿಕ್ಷಕಿ ಮತ್ತೆ ಸಹ ಶಿಕ್ಷಕಿ ನಮ್ಮನೆ ಮಕ್ಕಳ ಜಡೆ ಕತ್ತರಿಸಿದ್ದಾರೆ ಅಂತೇಳಿ ಪೋಷಕರು ಶಾಲೆಗೆ ಬಂದು ಈ ರೀತಿ ಆರೋಪ ಮಾಡಿದ್ದಾರೆ. ನೋಡಿ, ವಿದ್ಯಾರ್ಥಿನಿಯರ ಜಡೆಗೆ ಕತ್ತರಿ ಹಾಕಿರೋದು, ಕತ್ತರಿಸಿರುವ ಜಡೆ ಕೂಡ ಗಮನಿಸ್ತಾ ಇದ್ದೀರಿ ನೀವು. ಅರಳಾಳು ಸಂದ್ರ ಸರ್ಕಾರಿ ಶಾಲೆಯಲ್ಲಿ ಆಗಿರುವಂಥ ಘಟನೆ ಇದು. ರಾಮನಗರದ ಅರಳಾಳು ಸಂದ್ರದ ಸರ್ಕಾರಿ ಶಾಲೆಯಲ್ಲಿ ಆಗಿರುವಂಥ ಘಟನೆ. ಹಳ್ಳಿಲಿ ಆರೇಜ್ಗೆಲ್ಲ ಶಿಫ್ಟ್ ಮಾಡೋಕೆ ಆಗಲ್ಲ ಮಿಸ್ಟ್ರೆ. ಹಳ್ಳಿಲೆಲ್ಲ ನೀವು ಅನ್ಕೊಂಡಂಗಿಲ್ಲ ಇಲ್ಲ. ಹಳ್ಳಿಲಿ ಆರೇಜ್ಗೆಲ್ಲ ಶಿಫ್ಟ್ ಮಾಡೋಕೆ ಆಗಲ್ಲ ಮಿಸ್ಟ್ರೆ. ಹಳ್ಳಿಲೆಲ್ಲ ನೀವು ಅನ್ಕೊಂಡಂಗಿಲ್ಲ ಇಲ್ಲ. ಇನ್ನು ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ BEO ಮರಿಗೌಡ ಅವರು ಈಗ ಸಂಪರ್ಕಕ್ಕೆ ಬಂದಿದ್ದಾರೆ. ಮರಿಗೌಡ ಅವರೇ ನಮಸ್ಕಾರ. ತಮ್ಗೆ ವಿಚಾರ ತಲುಪ್ತಾ? ನಮಸ್ಕಾರ. ಹೌದು ಸರ್, ತಲುಪಿದೆ. ತಕ್ಷಣ ಹೋಗ್ತಾ ಇದ್ದೀವಿ ಸರ್. ಈಗ ಶಾಲೆಗೆ ಹೋಗ್ತಾ ಇದ್ದೀರಿ. ಈಗ ತಾನೇ ಮಾಹಿತಿ ಕೊಟ್ಟರು. ಇವತ್ತು 4ನೇ ಶನಿವಾರದಿಂದ ರಜಾ ಇರೋದ್ರಿಂದ ಆದ್ರೂ ಸಹ ಈ ಮಾಹಿತಿ ಇದು ಆಗಿರೋದ್ರಿಂದ ಶಾಲೆಗೆ ಈಗ ಭೇಟಿ ಕೊಡ್ತಾ ಇದ್ದೀನಿ ಸರ್. ಹೋಗ್ತಾ ಇದ್ದೀನಿ. ಒಂದು 5 ನಿಮಿಷ ಶಾಲೆ ತಲುಪ್ತೀನಿ ಸರ್. ಈಗ ಏನ್ ಸರ್ ಇದು ಅಮಾನುಷ ಘಟನೆ ಇದು? ಹೌದು ಸರ್, ಆ ಥರ ಮಾಡಬಾರ್ದಾಯ್ತು. ಮಕ್ಕಳಿಗೆ ಈ ಥರ ಎಲ್ಲ ಮಾಡೋದು ಬಹಳ ತಪ್ಪು. ಆ ತಪ್ಪು ನಾವು ಎಷ್ಟು ಬಾರಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟರು ಅವ್ರು ಮತ್ತೆ ಪದೇ ಪದೇ ಅದು ಮಾಡಿದ್ದಾರೆ. ಈಗ ಆ ಥರ ಆಗ್ಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಈಗ ಅದಕ್ಕೆ ಮತ್ತೆ ಹಿಂಗ್ ಮಾಡಿರೋರು ಯಾರು ಸರ್? ಶಿಕ್ಷಕರ ಅಥವಾ ವಿದ್ಯಾರ್ಥಿಯ? ಇಲ್ಲ ಸರ್, ಆಗಿರೋದು ವಿದ್ಯಾರ್ಥಿಗೆ, ಮಾಡಿರೋದು ಗೆಸ್ಟ್ ಟೀಚರ್ಸ್, ಅತಿಥಿ ಶಿಕ್ಷಕರು ಅಂತ ತಗೊಂಡಿರ್ತೀವಿ ನಾವು. ಟೀಚರ್ಸ್ ಇಲ್ಲದೆ ಇದ್ದಾಗ ಗೆಸ್ಟ್ ಟೀಚರ್. ಹೌದು ಸರ್, ಅತಿಥಿ ಶಿಕ್ಷಕರು ಅವರು ಆ ತರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಅಲ್ಲಿ ಹೋಗಿ ನಾನು ಪೂರ್ಣ ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಸರ್. ನೋಡ್ಬಿಟ್ಟು ಅದು ಯಾರಿಗೆ ಏನು ನಾವು ಪನಿಷ್ಮೆಂಟ್ ಕೊಡಬೇಕು, ಯಾರಿಗೇನು ಕ್ರಮ ತಗೋಬೇಕು ಅನ್ನೋದು ತಕ್ಷಣ ಈ ಕೂಡಲೇ ತಗೋತೀವಿ ಸರ್. ಇವತ್ತೇ ಕ್ರಮ ತಗೋತೀವಿ ಸರ್. ಸರ್, ಅದು ನೋಡಿ, ಸರ್ಕಾರಿ ಶಾಲೆ ಅನ್ನೋ ಕಾರಣಕ್ಕೆ ಪಾಪ ಆ ವಿದ್ಯಾರ್ಥಿನಿಯರ ಮನೆಯವರು ಕೇಳಲ್ಲ ಅನ್ನೋ ಕಾರಣಕ್ಕೆ ಹಿಂಗ್ ಮಾಡಿರೋದಾ? ಎಲ್ಲಾದ್ರೂ ಬೆಂಗಳೂರಲ್ಲಿ ಹಿಂಗ್ ಆಗಿದ್ದಿದ್ರೆ ಸುಮ್ನೆ ಬಿಡ್ತಾ ಇದ್ರಾ? ಅವ್ರ ಮನೆ ಮಕ್ಕಳಿಗೆ ಯಾರಾದ್ರೂ ಹಿಂಗೆ ತಲೆ ಕೂದಲು ಕಟ್ ಮಾಡಿದ್ರೆ ಶಿಕ್ಷಕರು ಬಿಡ್ತಾ ಇದ್ರ? ವಿದ್ಯಾರ್ಥಿಗಳಿಗೆ ಯಾರು ಮಾಡಿದ್ರು ತಪ್ಪೇ. ಅದು ಬೆಂಗಳೂರು ಆಗ್ಬೋದು, ಹಳ್ಳಿ ಆಗ್ಬೋದು, ಎಲ್ಲೇ ಹೊರಗಡೆ ಆದ್ರೂ ಕೂಡ ಅದು ತಪ್ಪೇ ಸರ್. ಅದು ಆದ್ರೆ ಅವ್ರಿಗೆ ಏನು ಈಗ ಕ್ರಮ ತಗೊಂಡು ಈ ತಕ್ಷಣ ಕ್ರಮ ತಗೋತೀವಿ ಸರ್. ಈಗ ಹೋಗ್ತಾ ಏನ್ ಕ್ರಮ ತಗೋತೀರಿ ಸರ್ ತಾವು? ಅವರು ಆ ಶಾಲೆಯಿಂದ ಹೊರಗಡೆ ಆಗ್ತೀವಿ ತಕ್ಷಣ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ಏನಾಗಿಲ್ಲ ಅವ್ರನ್ನ ಈ ಕೂಡಲೇ ಅಮಾನತ್ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡಿ ಅವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ನನ್ನ ಮೇಲಾಧಿಕಾರಿಗಳಿಗೆ ಮಾಹಿತಿ ವರದಿಯನ್ನು ಕೊಟ್ಟು ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡೋದು ಮತ್ತು ಅವ್ರಿಗೆ ಏನು ಎನ್ಕ್ವೈರಿ ಮಾಡಿಸ್ತೀವಿ ಸರ್ ತಕ್ಷಣ. ಅಲ್ಲ, ವಿದ್ಯಾರ್ಥಿನಿಯ ಮನೆಯವರು ಅಥವಾ ಮತ್ತೊಬ್ರು ಯಾರೋ ಹೇಳೋರು ಕೇಳೋರು ಯಾರೋ ಇಲ್ಲೋ ಅಂತ ಕಂಡ್ಕೊಂಡಿದಾರ ಆ ಸರ್ಕಾರಿ ಶಾಲೆಯಲ್ಲಿ ಸರ್? ಹೆಂಗೆ ಹೆಡ್ ಮಾಸ್ಟ್ರು ಮತ್ತೊಬ್ರು ಮಗದೊಬ್ರು ಎಲ್ಲ ಏನ್ ಮಾಡ್ತಿದಾರೆ ಹಂಗಂದ್ರೆ ಸರ್? ಇಲ್ಲ ಸರ್, ಆ ಥರ ಇಲ್ಲ. ಇದು ಆದರೆ ಇದು ನಡಿಬಾರ್ದಾಗಿತ್ತು, ನಡೆದ್ಬಿಟ್ಟಿದೆ ಸರ್. ಇದು ಅದಕ್ಕೆ ನಾವು ಸೂಕ್ತ ಪರಿಹಾರವನ್ನ ಕಂಡಿಡ್ಕೋಬೇಕು ಸರ್. ಈಗ ಹೋಗ್ತಾ ಇದೀವಿ ಸರ್. ಈಗ ಜಡೆ ಹಾಕೊಂಡ್ ಬಂದಿಲ್ಲ ಅನ್ನೋದು ಒಂದು ಕಾರಣ ಅವ್ರಿಗೆ ಹೇಳಿ.
ಸರ್ ಅದು ನಿನ್ನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನನ್ನ ಗಮನಕ್ಕೆ ಬಂದಿದೆ. ಬಂದ ತಕ್ಷಣ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ ತಕ್ಷಣ ಏನಾಗಿತ್ತು ಎಲ್ಲ ಕೂಲಂಕುಷವಾಗಿ ವರದಿಯನ್ನು ತಗೊಂಡು ನಾನು ಮುಂದಿನ ಕ್ರಮ ಕೈಗೊಳ್ಳಕ್ಕೆ ನಮ್ಮ ಮೇಲಧಿಕಾರಿ ತಿಳಿಸ್ತೀನಿ ಸರ್. ತಕ್ಷಣ ತಿಳಿಸ್ತೀನಿ ಸರ್ ಇವತ್ತೇ. ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದಾ ಅವ್ರ ಮನಸ್ಸಿನಲ್ಲಿ? ನೀವು ಉತ್ತರ ಕೊಡಿ ಸರ್. ಖಂಡಿತ ಇಲ್ಲ ಸರ್. ಹಂಗ ಆಗ್ಬಾರ್ದು ಸರ್. ಅದು ಆಗ್ಬಾರ್ದು. ಏನ್ ಮಾಡ್ತು ನಡೀತದೆ ಅನ್ನೋದು ಬೇರೆ ಇರ್ಲೇಬಾರ್ದು. ಅದು ಖಂಡಿತ ಅದಾಗಬಾರ್ದು. ಏನ್ ಮಾಡಿದ್ರು ನಡೆಯಲ್ಲ ಈಗ. ಯಾಕೆಂದ್ರೆ ಎಲ್ಲಾ ಮಾಧ್ಯಮಗಳು ಈಗ ಕಣ್ಬಿಟ್ಕೊಂಡು ಅದನ್ನ ಕಣ್ತರ ಕಾಯ್ತಾ ಇರ್ತವೆ ಎಲ್ಲಾರು. ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಎಲ್ಲರಿಗೂ ಜವಾಬ್ದಾರಿ ಇರ್ತದೆ ಸರ್. ಪೇರೆಂಟ್ಸ್ಗಳಿಗೆ ನಮ್ಮ ಮಗು ಓದ್ಬೇಕು ಅನ್ನೋದು, ಏನು ಮಕ್ಕಳನ್ನ ನಾವಂತೂ ಓದ್ಲಿಲ್ಲ, ನಾವು ಓದಿಸ್ಬೇಕು ಅನ್ನೋದು ಜವಾಬ್ದಾರಿಯಿಂದ ಶಾಲೆ ಕಳಿಸಿರ್ತಾರೆ. ಅಷ್ಟೇ ಜವಾಬ್ದಾರಿ ಶಿಕ್ಷಕರು ವಹಿಸ್ಬೇಕಾಗಿರ್ತದೆ ಸರ್. ಈಗ ಅದ್ರ ಬಗ್ಗೆ ನಾನು ಈಗ ಒಂದು ವರದಿ ಕೊಟ್ಟು CDP ಅವ್ರಿಗೆ ಕ್ರಮ ತಗೋತೀನಿ ಸರ್. ಆ ವಿದ್ಯಾರ್ಥಿನಿಗೆ ಆಕೆಯ ಮನಸ್ಸಿನ ಮೇಲೆ ಅವಳಿಗೆ ಮಾನಸಿಕವಾಗಿ ಎಷ್ಟು ಆಘಾತ ಆಗಿರುತ್ತೆ ಅನ್ನುವ ಅರಿವು ತಮಗಿದೆ ಅಂತ ನಾನು ಅನ್ಕೋತೀನಿ. ಖಂಡಿತ ಸರ್. ನಾನು ಆ ವಿದ್ಯಾರ್ಥಿನೂ ಭೇಟಿ ಮಾಡಿ ಅವ್ರಿಗೂ ಸಮಾಧಾನ ಹೇಳಿ, ಖಂಡಿತ ಈಗ ಈ ತರ ಆಗಿರೋದು ತಪ್ಪು ಅಂತ ಹೇಳಿ ಅವ್ರಿಗೂ ಏನು ಪರಿಹಾರ ಮಾಡೋದು ನೋಡ್ತೀನಿ ಸರ್. ಖಂಡಿತ ಮಾಡ್ತೀನಿ ಸರ್. ಮರಿಗೌಡ್ರೆ, ಈಗ ಆ ಅರಳಾಳು ಸಂದ್ರ ಆ ಸರ್ಕಾರಿ ಶಾಲೆಯ ಉಳಿದ ಶಿಕ್ಷಕರ ಜೊತೆಯಲ್ಲಿ ಅಥವಾ ಅಲ್ಲಿನ ಮುಖ್ಯೋಪಾಧ್ಯಾಯರ ಜೊತೆಯಲ್ಲಿ ತಾವೇನಾದರೂ ಮಾತಾಡಿದ್ರಾ? ತಮಗೇನು ಮಾಹಿತಿ ಬಂದಿದೆ ಪ್ರೈಮರಿಯಾಗಿ ಹೇಳಿ. ಈಗ PEO ಮರಿಗೌಡರು ಕಾಲ್ ಕಟ್ ಮಾಡಿದ್ದಾರೆ. ಅವರು ಸ್ಥಳಕ್ಕೆ ಹೋಗ್ತಾರಂತೆ. ಈಗ ಅರಳಾಳು ಸಂದ್ರ ಸರ್ಕಾರಿ ಶಾಲೆಗೆ ಹೋಗ್ತಾರಂತೆ. ಯಾರು ದೈಹಿಕ ಶಿಕ್ಷಕರು ಮತ್ತೊಬ್ಬರು ಯಾರು ಸಹ ಶಿಕ್ಷಕಿ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಅತಿಥಿ ಶಿಕ್ಷಕರಂತೆ ಅವರು. ಅವ್ರನ್ನ ಈ ಕೂಡಲೇ ನಾವು ಅಮಾನತು ಮಾಡ್ತೀವಿ ಅಂತ ಹೇಳಿದ್ದಾರೆ. ತಪ್ಪಿತಸ್ಥ ಶಿಕ್ಷಕರ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನು ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ BEO ಮರಿಗೌಡ. ನಮ್ಮ ಜೊತೆಲಿ ಮಾತಾಡ್ತಾ ಹೇಳಿದ್ದಾರೆ, ತಪ್ಪಿತಸ್ಥ ಶಿಕ್ಷಕರ ತಲೆದಂಡ ಆಗುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ನಾನು ಹೋಗ್ತೀನಿ ಅರಳಾಳು ಸಂದ್ರದ ಸರ್ಕಾರಿ ಶಾಲೆಗೆ, ನಾನು ಹೋಗ್ತೀನಿ. ಯಾರು ತಪ್ಪಿತಸ್ಥ ಶಿಕ್ಷಕರಿದ್ದಾರೋ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀನಿ. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದೇನೆ. ಈ ತಕ್ಷಣಕ್ಕೆ ನಾನು ಹೋಗ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಇದು. ಅರಳಾಳು ಸಂದ್ರದ ಆ ವಿದ್ಯಾರ್ಥಿನಿಯರು ಜಡೆ ಹಾಕೊಂಡು ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶಾಲೆಯಲ್ಲಿ ದೈಹಿಕ ಶಿಕ್ಷಕಿ ಮತ್ತೆ ಶಿಕ್ಷಕ ಇಬ್ರು ಕೂಡ ಅಮಾನುಷವಾಗಿ ಆ ವಿದ್ಯಾರ್ಥಿನಿಯರ ಜಡೆಯನ್ನ ಕತ್ತರಿಸಿ ಹಾಕಿದ್ದಾರೆ ಅನ್ನುವ ಆರೋಪ. ಪೋಷಕರು ಬಂದು ಶಾಲೆ ಮುಂದೆ ಕೂತ್ಕೊಂಡಿದ್ದಾರೆ. ನಮ್ಮ ಮಗಳ ಜಡೆಯನ್ನ ಯಾಕೆ ಕಟ್ ಮಾಡಿದ್ರು, ಯಾವ ಧೈರ್ಯ ನಿಮ್ಗೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಮುಖ್ಯೋಪಾಧ್ಯಾಯರು, ಆ ಶಾಲೆ ಮುಖ್ಯೋಪಾಧ್ಯಾಯರು ಉತ್ತರ ಕೊಡಬೇಕಾಗಿದೆ. ಏನ್ ಮಾಡಿದ್ರು ನಡೆಯುತ್ತಾ ನಿಮ್ಮ ಶಾಲೆಯಲ್ಲಿ? ಆ ವಿದ್ಯಾರ್ಥಿನಿಯ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬಿದ್ದಿರಬೇಡ. ಜಡೆ ಕಟ್ ಮಾಡಿದ್ದಾರೆ ಅಂತ ಹೇಳಿ PEO ಸ್ಥಳಕ್ಕೆ ಹೋಗ್ತಾರೆ, ಕಠಿಣ ಕ್ರಮ ಕೈಗೊಳ್ತಾರೆ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಇದು.